ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಏನು ನಡೆಯುತ್ತೆ ಅಂತ ನೋಡೋಣ. ಇವತ್ತು ನೋಡ್ರಿಪ್ಪ, ನಾನು ಸ್ಪೆಷಲ್ ಆಗಿ ಬ್ರೇಕ್ಫಾಸ್ಟು ಮತ್ತು ಇದು ಮಧ್ಯಾಹ್ನ ಊಟಕ್ಕೆ ಸ್ಪೆಷಲ್ ಆದಂಥ ವೆಜ್ ಬಿರಿಯಾನಿ. ನೀವೇ ನನ್ನ ಕಮೆಂಟ್ ಹಾಕಿದ್ರಿ ವೆಜ್ ಬಿರಿಯಾನಿ ತೋರಿಸ್ರಿ ಅಂತೇಳಿ ಅಂದು. ನಾವು ಚಿಕನ್ ತಿನ್ನಲ್ಲ ಏನಿಲ್ಲ, ನೀವು ವೆಜ್ ಬಿರಿಯಾನಿ ಮಾಡೋದು ತೋರಿಸಿ ಅಂತ ಹೇಳಿ, ಹಾಗಾಗಿ ನಾನು ವೆಜ್ ಬಿರಿಯಾನಿ ಮಾಡೋದನ್ನು ತೋರಿಸ್ತೀನಿ ರೀ. ಮತ್ತು ಇವಾಗ ಬೆಳಿಗ್ಗೆನ ಬ್ರೇಕ್ಫಾಸ್ಟ್ ಹೆಂಗೆ ಮಾಡೋದು ಅಂತಂದು ತೋರಿಸ್ತೀನಿ ರೀ. ನಾವು ಗಾಳಿ ಹವಾ ಅಂತಾರಲ್ರಿ, ಗಾಳಿ ಹವಕ್ಕೆ ಬಂದು ಇವತ್ತು ಮತ್ತೆ ನಾವು ಸ್ಲ್ಯಾಬ್ ಮೇಲೆ ಅಡುಗೆನ ಮಾಡತ್ತೀವಿ ರೀ. ನಮ್ಗೆ ಇಲ್ಲಿ ಅಡುಗೆ ಮಾಡೋದು ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಬೇಜಾರನ್ನ ಆಗಂಗಿಲ್ಲ, ನಮ್ಗೆ ಎಷ್ಟು ಕೆಲಸ ಇದ್ರೆ ಇಲ್ಲಿ ಮಾಡ್ಬೋದಪ್ಪ ಅಂತ ಅನ್ನಂಗೆ ಅನ್ಸುತ್ತೆ. ಯಾಕಂದ್ರೆ ಜಳ ಆಗಂಗಿಲ್ಲಲ್ರಿ. ಹಾಗಾಗಿ ಇವಾಗ ಬ್ರೇಕ್ಫಾಸ್ಟ್ ನಾ ಏನು ಮಾಡ್ತೀನಿ ಅಂತ ಅಂದು ತೋರಿಸ್ತೀನಿ ರೀ. ಇವಾಗ ಮೊದಲಿಗೆ ನಾನು ಉಳ್ಳಾಗಡ್ಡಿ ಹೆಚ್ಚಕೊಳತ್ತೀನಿ ರೀ. ಅದಕ್ಕೆ ಅಂತ ಹೇಳಿದ್ರೆ ನಾನು ಇದು ದಿಢೀರನ್ನೇ ಮಾಡುವಂಥ ದೋಸೆ ರೀ, ಮನೆಯೊಳಗೆ ಫಾಸ್ಟಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ರೀ ನಾನು. ಇವಾಗ ಮೊದಲಿಗೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಹೆಚ್ಚಿಟ್ಕೊಂಡ್ರಿ. ಈಗ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ, 1 ಕಪ್ ಗೋಧಿ ಹಿಟ್ಟು ಹಾಕೊಂಡಿನಿ ರೀ, ಅರ್ಧ ಕಪ್ ಮೈದಾ ಹಿಟ್ಟು ಹಾಕೊಂಡಿನಿ, 1/4 ಕಪ್ ಬೇಸನ್ ಹಿಟ್ಟು ಹಾಕೊಂಡಿನಿ ಅಂದ್ರೆ ಕಡ್ಲಿಬೇಳೆ ಹಿಟ್ಟು ಹಾಕೊಂಡಿನಿ. 3 ಮಿಕ್ಸ್ ಮಾಡಿ ಈಗ ಏನು ಮಾಡ್ತೀನಿ ಅಂದ್ರೆ ಒಂದು ಡಬ್ರಿ ಹಾಕೊಂಡ್ಬಿಡಂತ್ರಿ. ಇಲ್ಲಿ ಒಂದು ಡಬ್ರಿ ಹಾಕ್ಕೊಂಡು ಇಲ್ಲಿ ಒಂದು ದೊಡ್ಡ ಉಳ್ಳಾಗಡ್ಡಿ ಹೆಚ್ಕೊಂಡಿನಿ ರೀ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡಿನಿ, ಆಮೇಲೆ ಕಡೆ ಕೊತ್ತಂಬರಿ, ಅರಿಶಿನ ಪುಡಿ, ಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಸೋಡಾ ಪುಡಿ ರೀ, ತಿನ್ನೋ ಸೋಡಾ ಅಂತಾರಲ್ರಿ ಅದು, ಆಮೇಲೆ ಕಡೆ ರುಚಿ ತಕ್ಕಷ್ಟು ಉಪ್ಪು, ಇವನ್ನೆಲ್ಲ ಇದ್ರೊಳಗೆ ಹಾಕೊಂಬಿಡೋಣ. ಈಗ ನೀರು ಹಾಕಿ ಚಲೋ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡತ್ತೀವಿ, ಮಿಕ್ಸ್ ಮಾಡತ್ತೀವಿ. ಇಷ್ಟು ಗಟ್ಟಿ ಬೇಡ, ಸ್ವಲ್ಪ ನೀರು ಹಾಕೋಣ. ಭಾಳ ಅಳಕನ ಮಾಡೋದು ಬೇಡ, ನೀರಂಗೆ ಭಾಳ ಗಟ್ಟಿನೂ ಮಾಡೋದು ಬೇಡ. ಅದಕ್ಕೆ ಮಾಡ್ಕೊಂಡು ದೋಸೆ ಮಾಡ್ಬಿಡೋದು. ಇದು ನೆನೆ ಇಡಬೇಕನ್ನಂಗಿಲ್ಲ, ಏನಿಲ್ಲ ರೀ, ಪಟ ಪಟ ಮಾಡ್ಕೋದು, ಪಟ ತಿನ್ನೋದ್ರಿ. ದೋಸೆ ಹಾಕಿದೆ ಮಮ್ಮಿ, ಇನ್ನ ಕಾದೇ ಇಲ್ಲದ. ಅದೈತಮ್ಮ, ಅದೇ ತವಕಾಯ್ದು ನೋಡಿ ಒಲಿ ಹಂಗೈತಿ. ಕಾಣತೈತಿ, ಕಾಣಕ್ಕಾಯ್ತಿಲ್ಲ. ಸ್ವಲ್ಪ ಹಿಂಗೆ ಇಳಿಜೀರ ಆತ ನಮ್ಮದು. ಹೌದು ಅನ್ಸತೈತಿ. ನಿನ್ನ ಕಡೆ ಎಲ್ಲದಕ್ಕೆ ಒಂದು ಐಡಿಯಾ ಇರ್ತೈತಿ ಗೋ, ಎಲ್ಲದಕ್ಕೂ ಒಂದು ಐಡಿಯಾ ಇರ್ತೈತಿ. ಏನು ಐಡಿಯಾ ಹುಡುಕ್ಬೇಕಲ್ಲಮ್ಮ, ಹುಡುಕ್ಲಿ ಅಂದ್ರೆ ಆಗಂಗಿಲ್ಲ. ಎಣ್ಣೆ ಹಾಕೋ ಅನ್ಸಲ್ಲ, ರೌಂಡಿಗೆ ಎಣ್ಣೆ ಹಾಕ್ಕೊಂಡು ಪಟ ದೋಸೆ ಮಾಡ್ತೀನಿ. ದಾದಾಜಿಗೂ ಕೊಟ್ಟು ಬಂದ್ಬಿಡೋದು. ಎಷ್ಟು ಮಮ್ಮಿ ತಾರೀಕು? ಇವತ್ತು ಒಂದಮ್ಮ, ಇವತ್ತು ತಾರೀಕು ಮೇ 1 ರೀ. ಇವತ್ತು ಕಾರ್ಮಿಕರ ದಿನಾಚರಣೆ ಐತ್ರಿ. ಎಲ್ಲ ಕಾರ್ಮಿಕರಿಗೂ ನಮ್ಮ ಕಡೆಯಿಂದ ಶುಭಾಶಯಗಳು ಹೇಳಕ್ಕೆ ನಾವು ಇಷ್ಟಪಡ್ತೀವಿಪ್ಪ. ಅವ್ರಿಗೆ ಆ ದೇವ್ರ ಆಯಸ್ಸು ಆರೋಗ್ಯ ಕೊಟ್ಟು ಅವ್ರು ಗಟ್ಟಿಮುಟ್ಟಿಯಾಗಿ ಇಡಲಿ ಎಲ್ಲ ಕಾರ್ಮಿಕರಿಗೂ ಅಂತೇಳಿ ನಾನು ದೇವ್ರಿಗೆ ಬಿಡ್ಕೊತೀನಿ ರೀ. ಮಮ್ಮಿ ಪೌಡ್ರ್ ಹಚ್ಕೊಂಡೇನೆ? ಇಲ್ಲ. ಮತ್ತೆಷ್ಟು ಬೆಳ್ಳಗಾಗೈತಲ್ಲ ಮುಗ? ಬೆಳ್ಳಗೈತೆ. ಇದು ಸ್ವಲ್ಪ ಹಚ್ಕೊಂಡು ಮಕ್ಕ ತಗೊಂಬಂತೆ ನೋಡು. ಏನು ಬೂದ್ ಆಗ್ತದೆ. ಇದನ್ನ ಹಚ್ಕೊಂಡಿದ್ದ, ಸ್ವಲ್ಪ ಹಚ್ಕೊಂಡಿದ್ದ. ಇಲ್ಲ ನೋಡು, ವೈಟ್ ಆಗೈತಿ. ಅದೇ ಒಂದು ಗುಳಿ ಇಲ್ಲ, ಕಲಿ ಇಲ್ಲ, ಮಸ್ತ್ ನೋಡು ಮಮ್ಮಿ ನಿಂದ. ಮೇಂಟೈನ್ ಮಾಡ್ತೀನಿ ನಾನು, ಬಾಡಿ ಮೇಂಟೈನ್ ಮಾಡ್ತೀನಮ್ಮ ನಾನು. ಮತ್ತೆ ಎಕ್ಸಸೈಸ್ ಮಾಡ್ತೀಯಲ್ಲ? ನನಗೂ ಮಾಡಕ್ ಬರಲ್ರಿಪ್ಪ, ಹಂಗೆ ಮಾಡ್ತಾವ ನಮ್ಮ ಮಮ್ಮಿ ಎಕ್ಸಸೈಸ್. ನಮ್ಮ ಮಾರಿಪ್ಪ ಎಕ್ಸಸೈಸ್ ಮಾಡಂದ್ರ ಕಾಲು ಮಣದ್ ಬಿಡ್ತಾವ್ರಿ ಅವ್ರಿಗೆ ಕಾಲು ನೆಟ್ಟಗ ನಿಲ್ಸಾಕ ಬರುವಂತ ಇನ್ನು ಮಟ್ಟ. ಅದು ನಾನು ಎಷ್ಟು ಹೇಳ್ಕೊಡ್ತೀನಿ ರೀ ಅವ್ರಿಗೆ. ನಮ್ಮ ಮನೆಯವ್ರಿಗೆ ಹಂಗಾರಿ ಸ್ವಲ್ಪ ಹಿಂಗೆ ನಿಂತ್ಕೊಂಡು ಹಿಂಗೆ ಬಗ್ಗಿ ಹಿಂಗೆ ಇದನ್ನೆಲ್ಲ ಮುಟ್ರಿ ಅಂತ ಹೇಳಿದ್ರೆ ಆಗಂಗಿಲ್ಲ ಅವ್ರು. ಕಾಲು ಹಿಂಗೆ ಮಾಡ್ತಾರ್ರಿ. ನಮ್ಮ ಕಾಲು ಸ್ಟೇಟ್ ಇರ್ತಾವ್ರಿ ನಮ್ಮ ಕಾಲು ರೀ. ನೀನಲ್ಲ ಚಾಂಪಿಯನ್ ಅಲ್ಲಿ. ಚಾಂಪಿಯನ್ ಅಂತಲ್ಲ, ಏನು ನಾವು ಎಕ್ಸಸೈಸ್ ಮಾಡೋದ್ರಿಂದ ಒಳ್ಳೇದಲ್ಲ, ಹೌದಿಲ್ಲ? ಎಕ್ಸಸೈಸ್ ಮಾಡಬೇಕು, ಮತ್ತು ಜಾಸ್ತಿ ನೀರು ಕುಡಿಬೇಕು, ಹೌದಿಲ್ಲ? ನಂದು ಊಟ ಕಡಿಮೆ, ನೀರು ಜಾಸ್ತಿ, ಮತ್ತು ಎಕ್ಸಸೈಸ್ ಬೆಳಿಗ್ಗೆ ಎದ್ದು. ಮತ್ತು ಮೊದಲು ಇನ್ನೊಂದು, ನಾನು ನಮಾಜ್ ಮಾಡಿದ್ದಿಲ್ಲ, ಜಲ್ದಿ ಹೇಳ್ತಿದ್ದೆ, ನಮಾಜ್ ಮಾಡಿದ್ದಿಲ್ಲ. ಇವಾಗಿಲ್ಲ ರೀ, ಇವಾಗ ಬೆಳಿಗ್ಗೆ ಎದ್ದು ಶುಭ ನಮಾಜ್ ಮಾಡ್ಕೊಂಡು ಮುಂದಿನ ಕೆಲಸ ಮಾಡ್ತೀನಿ ರೀ ನಾನು. ಆರ್ತದ ಒಲಿಗೆ ಹತ್ತೈತಿ, ಒಳಗೆ ಹತ್ತೈತಿ. ರೆಡಿ ಆದ್ವಿಲ್ ಮಮ್ಮಿ? ಹೊಟ್ಟೆ ಸಾದೈತಿ ಬಿಸ್ಲಿಕ್ಕೆ. ಈಗ ರೆಡಿ ಆಗತ್ತವಮ್ಮ. ಮೊದ್ಲು ಹೋಗಿ ಅಮ್ಮರಿ ಕೊಟ್ಟು ಬಂದ್ಬಿಡು ನೀನು. ಕೊಟ್ಟು ಆಮೇಲೆ ಕಡೆ ನಮಗೆ ಮಾಡ್ತೀನಿ. ನೋಡಿದ್ವಿ ನಮ್ಮ ಖಡಕ್ ಮಾಡಿ ಕಡಕ್ ಮಾಡ್ಬೇಕಾ? ದಾದಿಗೆ ಹಲ್ಲಿಗೆ ಬರಲ್ಲ, ಅವ್ರಿಗೆ ಮೆತ್ತಗೆ ನಮಗೆ ಖಡಕ್ ಆಗ್ಬೇಕಂದ್ರೆ ನಾ ಸ್ವಲ್ಪ ನೀರು ಹಾಕ್ಬೇಕು. ಇದ್ರೊಳಗೆ ಹಾಕ ನೀರು ಮಾಡ್ಕೊಳ್ಬೇಕು. ಅದನ್ನ ಚಲಕೈತಿ, ನೀರು ಮಾಡ್ಕೊಂಡು ಮಾಡ್ತೀನಿ ಕಡೆ. ಅವ್ರಿಗೆ ಮೊದಲು ಕೊಟ್ಟು ಬರ. ಮೊಸರು ಐತಲ್ಲ, ಮೊಸರಿನ ಪ್ಯಾಕೆಟ್ ಐತಿ, ಮೊಸರು ಅದನ್ನ ತೊಗೊಂಡು ಕೊಟ್ಟು ಬಂದ್ಬಿಡು, ಅದಿಲ್ಲ? ಆರಿಪ ನೀನು ತಿನ್ನಾಕಲ್ಲಮ್ಮ, ದಾದಾಜಿ ಕೊಟ್ಟು ಹೋಗಿ ಮೊದಲು ಹೋಗಿ.
ಕೊಟ್ಟು ಅವ್ರಿಗೆ ಅಮ್ಮ ಇಲ್ಲಿ ರೆಡಿ ಹಾಕದ ತಗೋ ಈಗ ಪಟ ಪಟ. ಆಯ್ತು ಆಯ್ತು. ಅಯ್ಯ ಇಲ್ಲಿ ಬಾ ಅದು ಕಡಕ್ ಆಗೈತಿಲ್ಲ ಮಮ್ಮಿ. ನೀನು ಹಾಕೊಂಡಿ ಮಸ್ತ್ ಕಡ್ಕಾಗತ್ತ. ನಾನು ಹಾಕೊಂಡ ಮೊಸರು ನಾನು ಹಾಕೊಂಡಿದ್ದೆ. ಆಮೇಲೆ ಕಡೆ ನಾ ಮೊಸರು ಹಾಕ್ಲಿ ನನಗೆ ಎಷ್ಟು ಬೇಕು ಹಾಕೋ ಅಂತಂದು. ಹೆಂಗಾಗೈತಿ? ಸೂಪರ್ ಮಸ್ತಾಗೈತೆ. ಥ್ಯಾಂಕ್ ಯು. ಭಾಳ ಟೇಸ್ಟ್ ಆತಮ್ಮ ಇವು. ನಾನು ಭಾಳ ದಿನ ಆಗಿತ್ತು ಮಾಡಿದ್ದೇ ಇಲ್ಲ ಈಗ ಮತ್ತೆ. ಅನ್ನನ ಜಗ್ಗಷ್ಟು ಮಾಡಾತೀಯ ನೀನು? ಅದ ಸಾಕಷ್ಟು ಉಳಾಕತ್ ಬಿಡೈತೆ. ಅಮ್ಮನ ಕಡೆ ಬೇಯಿಸ್ಕೊಳ್ಳೋದು, ಅದನ್ನ ಒಗ್ಗಡೆ ಹಾಕೋದು, ಉಣ್ಣೋದು. ಇಲ್ಲಿ ಬಿಡು ಏನಾಗೈತಿ ಹಾಕೋ ಮೊಸರು. ಒಟ್ಟು ದಿನ ಆಯ್ತು ದಾದಿಮ್ಮ ಮತ್ತೆ ಬಾಬಾ ಬಂದಾರಂದಿಲ್ಲ. ಒಳ್ಳೆ ಅದು ಬಾಬಾ. ಹೌದಾ ದಾದಾಜಿ? ಇಲ್ಲ. ಇವಾಗ ಏನು ಮಾಡಪ್ಪ ಅಂದ್ರೆ ಒಲಿ ಖಾಲಿ ಆಯ್ತು. ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ, ಆಮೇಲೆ ಟೀನೂ ಕುಡಿದ್ವಿ, ಅರಿಪ ತೊಗೊಂಡಿದ್ದು, ಚಾನು ಕುಡಿದ್ವಿ. ಈಗ ವೆಜಿಟೇಬಲ್ ಬಿರಿಯಾನಿ ಮಾಡ್ಕೊಂಬಿಡನ್ರಿ. ವೆಜಿಟೇಬಲ್ ಬಿರಿಯಾನಿಗೆ ಇವನ್ನೆಲ್ಲ ವಾಶ್ ಮಾಡ್ಕೊಂಡು ಹೆಚ್ಚಿಟ್ಕೊಂಡಿದ್ವಿ ರೀ. ಆಲೂಗಡ್ಡೆ ಮತ್ತು ಕ್ಯಾರೆಟು, ಬೀನ್ಸ್ ರೀ, ಆಮೇಲೆ ವಟಾಣಿ, ಟೊಮೆಟೊ ಹಣ್ಣು ರೀ. ಇವನ್ನ ಇದ್ರೊಳಗೆ ಹಾಕ್ಕೊಳ್ಳನ್ರಿ. ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳನ್ರಿ ಇದಕ್ಕೆ. ಯಾಕಂದ್ರೆ ನಾನು ಒಂದು ಅರ್ಧ KGಗೆ ಇನ್ನೂ ಕಡಿಮೆನ ಮಾಡ್ತೀನಿ ರೀ ನಾನು ಬಿರಿಯಾನಿ ರೀ. ಹಾಗಾಗಿ ರೀ. ಆಮೇಲೆ ಕಡೆ ಧನಿಯಾ ಪುಡಿ ರೀ, ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ. ಇದ್ರೊಳಗೆ ಮಿಕ್ಸ್ ಮಾಡ್ಕೊಳತ್ತೇನು ಮಮ್ಮಿ? ಇದು ನಾವು ಚಿಕನ್ ಹೆಂಗೆ ಮಿಕ್ಸ್ ಮಾಡ್ತೀವಲ್ಲ ಹಾಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಕಡೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಣ ಖಾರ ರೀ. ನೋಡಿ ಹಾಕ್ಕೊಳ್ರಿ ನೀವು ಒಣ ಖಾರ ಪುಡಿ. ನಿಮ್ಗೆ ಎಷ್ಟು ಇದಾಗುತ್ತೆ ನೋಡಿರಿ ಅಷ್ಟು ಹಾಕೋರಿ. ಖಾರ ಜಾಸ್ತಿ ತಿಂದಿದ್ರೆ ಜಾಸ್ತಿ ಹಾಕೋರಿ, ಕಡಿಮೆ ತಿಂದಿದ್ರೆ ಕಡಿಮೆ ಹಾಕೋರಿ. ನಾನು ಇಷ್ಟು ಹಾಕ್ತೀನಿ ರೀ. ಖಾರ ಜಾಸ್ತಿ ತಿನ್ಬೇಕು ಮಮ್ಮಿ. ಸ್ವಲ್ಪ ಮೊಸರು ಹಾಕ್ಕೊಂತೀನಿ ರೀ. ಇಷ್ಟು ಮೊಸರು ಹಾಕ್ಕೊಂಡು ಈಗ ಇದನ್ನ ಏನು ಮಾಡಪ್ಪ ಅಂದ್ರೆ ಮಿಕ್ಸ್ ಮಾಡ್ಕೊಂಬಿಡ. ಸ್ವಲ್ಪ ಕೊತ್ತಂಬರಿ ಹೆಚ್ಚಾಕ್ತೀನಿ ಇದ್ರೊಳಗೆ. ಸ್ವಲ್ಪ ಹಸಿ ಕೊತ್ತಂಬರಿ ಹೆಚ್ಚಾಕೊಂಡು ಸ್ವಲ್ಪ ಕೊತ್ತಂಬರಿ ಹೆಚ್ಚಾಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಬಿಡನ್ರಿ. ಇಲ್ಲಿ ಉಳ್ಳಾಗಡ್ಡಿ ಹೆಚ್ಕೊಂಡೇನ್ರಿ, ಒಂದು 2 ದೊಡ್ಡ ಉಳ್ಳಾಗಡ್ಡಿ. ಆಮೇಲೆ ಮೆಣಸಿನ್ಕಾಯಿ, ಸ್ವಲ್ಪ ಪಲಾವ್ ರೀ, ಅರ್ಧ ಇಂಚು ಚಕ್ಕೆ ರೀ, ಆಮೇಲೆ 2 ಏಲಕ್ಕಿಕಾಯಿ, 4 ಲವಂಗ, ಒಂದು 5 ಕಾಳು ಮೆಣಸು ರೀ. ಇಲ್ಲಿ ನೋಡ್ರಿ ಇವಾಗ ಎಣ್ಣೆ ಕಾಯ್ಕಿಟ್ಟಿನಿ ರೀ. ಎಣ್ಣೆ ಕಾದಿರ್ಬೇಕು ಅನ್ಕೊಂತೀರಿ. ಇದೆಲ್ಲ ಒಣ ಮಸಾಲೆ ಹಾಕೊಂಡ್ರಿ. ಕಾದೈತೆ ಮಮ್ಮಿ. ಕಾದತ್ತಿದ್ದಿಲ್ಲ. ಆಮೇಲೆ ಕಡೆ ಮೆಣಸಿನ್ಕಾಯಿ ಹಾಕೊಳ್ಳಂದ್ರಿ. ಹೆಚ್ಚಿಟ್ಕೊಂಡಂತ ಉಳ್ಳಾಗಡ್ಡಿನ ಹಾಕೊಂಡ್ರಿ. ಹಾಕೊಂಡು ಸ್ವಲ್ಪ ಎಣ್ಣೆ ಒಳಗೆ ಚಲೋ ಫ್ರೈ ಮಾಡ್ಕೊಳ್ಳಂದ್ರಿ. ಬಿರಿಯಾನಿ ಹಿಂಗಾಗುತ್ತೆ ಇದು. ಒಮ್ಮೆ ಮಾಡಿದ್ರೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಿ ನೀವು. ಆ ಥರ ಬಿರಿಯಾನಿ ರೆಡಿ ಆಗುತ್ತೆ ರೀ. ಇದು ಹಂಡಿ ಬಿರಿಯಾನಿ ಮಾಡಬೇಕಾಗಿತ್ತು. ಹಂಡಿ ಬಿರಿಯಾನಿ ಮಾಡಬೇಕಾಗಿತ್ತು. ಅದ್ರಲ್ಲಿ ನನಗೆ ಇದಾಗ್ಬಿಡು ಮತ್ತೆ ಮಾಡ್ತೀನಿ. ಅದೇ ಹೊಟ್ಟೆ ಬಿಡ್ತೈತೆ ಅದ್ರೊಳಗೆ. ಇದು ಉಳ್ಳಾಗಡ್ಡಿ ಎಲ್ಲ ಚಲೋ ಫ್ರೈ ಆಗತ್ತವು. ಈಗದೇನು ವೆಜಿಟೇಬಲ್ ನಾ ಮಿಕ್ಸ್ ಮಾಡಿನಲ್ಲ ರೀ, ಹಾಕೊಂಡ್ಬಿಡ್ತೀನಿ ರೀ ಅದ್ರೊಳಗೆ. ವೆಜಿಟೇಬಲ್ ಹಾಕಿ ಎಣ್ಣೆ ಒಳಗೆ ಈ ಥರ ಫ್ರೈ ಮಾಡ್ಕೊಂಡು ಒಂದು 2 ನಿಮಿಷ ಅಂದ್ರೆ ಸ್ವಲ್ಪ ಅವು ಬೇಯಬೇಕಲ್ರಿ. ಹಾಗಾಗಿ ಸ್ವಲ್ಪ ಮೆತ್ತಗಾಗೋವರೆಗೂ ಬಿಡೋಣ. ನೋಡಿರಿ ಇವಾಗ ಅರ್ಧ ಕಲ್ಕೊ ನಾನು ಅಕ್ಕಿ ಅಂದ್ರೆ ಅರ್ಧ KG ಅಷ್ಟು ಅಕ್ಕಿ ನಾನು ಅಷ್ಟೇ ಮಾಡಾಕತ್ತೀನಿ ರೀ, ಸಾಕು. ಮತ್ತು ಅದಕ್ಕೆ ಇದನ್ನು ಹಿಡಿಯಂಗಿಲ್ಲ, ನಾನು ಡಬ್ರಿನೂ ಹಿಡಿಯಂಗಿಲ್ಲ ರೀ. ಇವಾಗ ಏನು ಮಾಡ್ತೀನಿಪ್ಪ ಅಂದ್ರೆ ನೀರು ಹಾಕ್ತೀನಿ. ಸ್ವಲ್ಪ ಕಮೆಂಟ್ ಮಾಡೋರು ಕಮೆಂಟ್ ಮಾಡ್ತಿರ್ತಿರಲ್ಲ, ಅಕ್ಕಿ ತೊಳೆಯಂಗಿಲ್ಲ ನೀವು ಇದು ಮಾಡಂಗಿಲ್ಲ. ಯಾಕಂದರೆ ವಿಡಿಯೋ ನೋಡಿರಂಗಿಲ್ಲ ನೀವು ಪೂರ. ನನಗೆ ಗೊತ್ತು ರೀ, ವಿಡಿಯೋ ನೋಡಿದವ್ರು ಯಾರು ನನಗೆ ಹಂಗೆ ಕಮೆಂಟ್ ಮಾಡೋಂಗಿಲ್ಲ. ಕಮೆಂಟ್ ಮಾಡ್ಬೇಕನ್ನೋರ ಕಮೆಂಟ್ ಮಾಡ್ತಿರ್ತೀರಿ ನನಗೆ. ವಿಡಿಯೋ ನೋಡಿ ಕಮೆಂಟ್ ಮಾಡೋರಿಲ್ಲ ಅಂಥವ್ರು ಕೆಲವೊಂದಿಷ್ಟು ಜನ ಇದ್ದೀರಿ. ಅಕ್ಕಿ ತೊಳೆದಿಲ್ಲ, ನೀವು ಅದನ್ನು ತೊಳೆದಿಲ್ಲ ಅಂತಂದು ಚೆನ್ನಾಗಿ ನೋಡ್ಕೊರಿ. ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಆಮೇಲೆ ಕಡೆ ಕಮೆಂಟ್ ಮಾಡಿರಿ ನನಗೆ. ನೀವು ಅಕ್ಕಿ ತೊಳೆದಿಲ್ಲ, ಇದು ಮಾಡಿಲ್ಲ ಅಂತ ಹೇಳಂದ್ರಿ. ಅಕ್ಕಿ 2 ನೀರು ಅಕ್ಕಿ ತೊಳ್ಕೊಂಡು ಸ್ವಲ್ಪ ಹೊತ್ತು ನೀರಾಗಿ ಇಟ್ಬಿಡನ್ರಿ. ಇವನ್ನ ಗೊತ್ತಾಗತ್ತಲ್ಲ ಮತ್ತು ಅಕ್ಕಿ ಇದು ಮಾಡ್ಕೊಂಬಿಟ್ಟ ಅಂದ್ರೆ ಇಲ್ಲಲ್ಲ. ಇವಾಗ ಅರ್ಧ KGಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕೊಂಬಿಡನ್ರಿ. ಚರ್ಗಿ ನೀರು ಹಾಕಿನ್ರಿ ನಾನು. ಅಂದ್ರೆ ಗುಂಡಿರಿಪ್ಪ ನಮ್ದು. ಒಂದು ಚರ್ಗಿ ಮ್ಯಾಗ ಹಿಡಿದ್ರಿ ಅಷ್ಟು ನೀರು ಹಾಕಿಲ್ಲ. ನಾವು ಮೆತ್ತಗಾಗಬೇಕು ನಮಗನ್ನ. ಉದುರಾದ್ರೆ ನಮ್ಗೆ ಚಲೋ ಅನ್ಸಂಗಿದ್ರಿ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಳ್ಳಂದ್ರೆ ಉಪ್ಪು ಕಡಿಮೆ ಆಗ್ಬೋದು ರೀ. ಯಾಕಂದ್ರೆ ನಾನು ವೆಜಿಟೇಬಲ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕಿದ್ರಿ. ಅನ್ನಕ್ಕೆ ಹಾಕೋ ಅಷ್ಟು ಹಾಕಿಲ್ಲ ರೀ. ಹಾಗಾಗಿ ಸ್ವಲ್ಪ ಅನ್ನಕ್ಕೆ ಒಂದಿಷ್ಟು ಉಪ್ಪು ಬೇಕಲ್ರಿ, ಹಾಕೊಂಬಿಡೋಣ. ಹಾಕಿ ಇವಾಗ ಮುಚ್ಚಿಡೋಣ. ಮತ್ತೆ ನಮ್ಗೆ ಮಮ್ಮಿ ಬಿರಿಯಾನಿ ಮಸಾಲಮ್ಮ, ಅದು ವೆಜಿಟೇಬಲ್ ಒಳಗೆ ಹಾಕ್ಬೇಕಾಯ್ತು, ನೆನಪಾಗಿದ್ದಿಲ್ಲ ನನಗೆ. ಇವಾಗ ಹಾಕೊಂಡು ಪರವಾಗಿಲ್ಲ, ನಡೀತು. ಕುಯ್ಬೇಕಲ್ಲ ನನ್ನ ನೀರು, ಮಸಾಲೆ ಸಮೇತ ಕುದ್ಬಿಡತ್ತಿ. ಮಮ್ಮಿ ನಮ್ದು ವಿಡಿಯೋ ಪೂರ್ತಿ ನೋಡೋದನೇ ಇಲ್ಲ ಮಮ್ಮಿ. ಇದನ್ನ ತೊಳೆದಿವಿ. ಏನವು ಚೈನಾ ತೊಳೆಯೋದು ಹೆಂಗ, ಆಮೇಲೆ ಕಡೆ ಇವು ಏನದು ಬಂಗಾರ ಸಾಮಾನು ಹೆಂಗೆ ತೊಳಿಬೇಕು ಅಂತ ಅನ್ನೋದನ್ನ ನಾನು ತೋರಿಸಿನಿ ಮೊನ್ನೆ. ಅದು ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಾನು ಯಾರ್ದು ವಿಡಿಯೋ ನೋಡಿದ್ನಿ ಅಂತ ಹೇಳಿದ್ರೆ ಇವ್ರದ್ದು ನೋಡಿದ್ದೆಮ್ಮ. ನಾನು ಮಾಯಾಲೋಕ ಅವ್ರದ್ದು ಮೇಡಮ್ ಅವ್ರದ್ದು ವಿಡಿಯೋ ನೋಡಿದ್ದೆ ನಾನು. ಇವ್ ಎಷ್ಟು ಚೆನ್ನಾಗಿ ತೊಳ್ದಾರಲ್ಲ ಇವ್ರು. ನಮ್ಮ ಚೈನಾ ನೋಡಿದ್ರೆ ಇಷ್ಟು ಇದಾಗ್ಬಿಟ್ಟು ನನ್ನ ಮಕ್ಳು ಹಾಕೇಂದೇ ಇಲ್ಲ ಅಂತ ನಿಜವಲ್. ಮತ್ತೆ ಅವ್ರ ವಿಡಿಯೋ ನೋಡಿದ್ದೆ ನಾನು. ನೋಡಿ
ಸೇಮ್ ಅವ್ರಂಗ ನಾನು ಅವನ್ನ ಹೆಂಗ್ ಮಾಡಿದ್ರು ನೋಡವ್ರ ಹಂಗ ಮಾಡಿ ನಾನು ತೊಳೆದ ಕರೆಕ್ಟ್ ಪರ್ಫೆಕ್ಟ್ ಆಗಿ ನೋಡವು. ಈಗ ನಾ ಫ್ರಿಡ್ಜ್ ತೆಗದಿ ಅಂದ್ರೆ ಡ್ರಾ ಅಷ್ಟು ಚಂದ ಹೊಳ್ಯಾಕತ್ತ ಚೈನ ನಾನು. ಹಂಗಾಗಿ ಅವ್ರದ್ದು ನೋಡಿ ಮಾಡಿದ್ದೆ. ಏನೇನೋ ಕಮೆಂಟ್ ಅಮ್ಮ ಅದ ಹೇಳಿದ್ನಲ್ಲ, ಅವ್ರು ಕಮೆಂಟ್ ಹಾಕ್ಬೇಕಂತ ಹಾಕ್ತಾರೆ. ವಿಡಿಯೋ ನೋಡಂಗಿಲ್ಲ ಅವ್ರು ಪೂರ್ತಿ ವಿಡಿಯೋ ನೋಡಂಗಿಲ್ಲ. ಅದು ಸ್ವಲ್ಪ ಮಂದಿ ಇರ್ತಾರಲ್ಲ ಮಮ್ಮಿ, 1 ಲಕ್ಷ ಅದಲ್ಲ 1 ಲಕ್ಷ ಜನದ ಮಂದಿದೊಳಗ ವಿಡಿಯೋ ಅಂತೀನಿ ನಾನು. ವಿಡಿಯೋ ಯಾಕೆ ನೋಡ್ಬೇಕು? ನಮ್ದು ಅಷ್ಟು ಇದನ್ಲಿದ್ದ ಕಮೆಂಟ್ ಹಾಕ್ಬೇಕಾದ್ರೆ ನಮ್ಮ ವಿಡಿಯೋನ ನೋಡ್ಬಾರ್ದವ್ರು ಅಂತವ್ರು. ನನಗೆ ಸಾಕಷ್ಟು ಜನ ಅದಾರ ಸಪೋರ್ಟ್ ಮಾಡೋರು. ಸಾಕಷ್ಟು ಜನ ಅಂತಾರ ಅದರ ಬಿಡಿ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ವಿಡಿಯೋ ಯಾಕೆ ನೋಡ್ಬೇಕಂತ ಪೂರ ನೋಡ್ಬೇಕು. ಆಮೇಲೆ ಹೌದ್ರಿ ನೀವು ಚೆನ್ನಾಗಿ ತೊಳೆದಿಲ್ಲ, ಹಂಗೆ ತೊಳೆದಿಲ್ಲ, ಹಿಂಗೆ ತೊಳೆದಿಲ್ಲ ಅಂತ ಅದ್ರ ಬಗ್ಗೆ ಕಮೆಂಟ್ ಹಾಕ್ಬೇಕು. ಏನೇನೋ ಕಮೆಂಟ್ ಏನೇನೋ ಇದು. ನಾನು ಹಂಗಾಗಿ ಸಿಟ್ಟು ಹತ್ತಿ ಮಾಡ್ತೀನಿ, ನಾನು ಬರಲಾಗ ಮಾಡ್ಬಿಡ್ತೀನಿ ಕಮೆಂಟ್. ಹಂಗ ಮಾಡ್ಬೇಕಂತವ್ರಿಗೆ ನಾನು ಬೇಡ ಅಂತವ್ರು ತೆಗೆದು ಹೋಗ್ಬಿಡ್ತೀನಿ. ನಾನು ಒಬ್ರು ಹೋದ್ರೆ ನಮಗ್ 1,000 ಜನ ಸಿಗ್ತಾರ ಅಂತವ್ರು ಒಳ್ಳೆ ಜನ. ಎದಕ್ ಬೇಕಾಯ್ತು ಅದಕ್ಕೆ ತೆಗೆದು ಹೋಗ್ಬಿಡ್ತೀನಿ. ನಾನು ಬರಲಾರ್ದವ್ರದ್ದು ಕಮೆಂಟ್ ನನ್ನ ವಿಡಿಯೋನ ನೋಡಕ್ ಹೋಗ್ಬಾರ್ದವ್ರು. ಹಂಗ ಮಾಡ್ಬೇಕು. ಹಂಗ ಮಾಡಿ ನಾವು ಮಾತಾಡ್ಕೊಂತ ಅಕ್ಕಿ ಹಾಕಿದ್ರಿ ಇದ್ರೊಳಗೆ ಸ್ವಲ್ಪ ಈ ಥರ ಕೈಯಾಡ್ಕೊಂಡು ಮುಚ್ಚಿಟ್ಬಿಡಂడి. ಆರಿಪಾ ವಾಸನೆ ಅಂತ ಸೂಪರ್ ಆಗಿ ಬರಕಾಯ್ತಮ್ಮ. ತಿನ್ನೋದೆಲ್ಲ ಕರೆಕ್ಟ್ ನಂದೀಗ ಕರೆಕ್ಟಾ ಬಿರಿಯಾನಿ ಆಗೋದ್ರೊಳಗೆ ಹಾಕಿ ಇನ್ನೊಂದು 10 ನಿಮಿಷ. ಇದು ನೋಡ್ರಿ ಇವಾಗೆಲ್ಲ ನೀರು ಖಾಲಿ ಆಗತ್ತವ. ಇವಾಗ ಅಳ್ಬಿಡೋಂಥ ಟೈಮ್ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅಳ್ಬಿಟ್ಬಿಡಂడి. ಒಂದು 5 ನಿಮಿಷ 10 ನಿಮಿಷ ಬಿಟ್ಬಿಟ್ಟು ಅಂದ್ರೆ ಅಳ್ಬಿಡೋದ್ರಿ. ಬಿಸಿಲಾಕೊಂತಲ್ಲ ಮಮ್ಮಿ ಹೋಗಿ ಅಷ್ಟೇ ಬಿಸಿಲ ಗಾಳಿ ಬರಕಾಯ್ತಲ್ಲ ಚಲೋ ಅನ್ಸಕಾಯ್ತು. ಬಿಸಿಲು ಹತ್ತಂಗೂ ನೀರ್ಲಿ ಅಜ್ಜಿದಕ್ಕೆ ಹೋದ್ರ ತಾಜಂಗರ. ಹೌದು ಹೋದ್ರಲ್ಲಮ್ಮ ಹೇಳಿ ಹೋದ್ರು. ಹೋದೆಲ್ಲ ಅವಾಗ ಇಲ್ಲಿ ಬಂದಿದ್ರಲ್ಲ ಈ ಕಡೆಗೆ ಹೇಳಿದ್ರಮ್ಮ. ಹೌದೇನ ತಾಜ್ಮಹಲ್ಗೆ ಹೋಗಿ ಬರ್ತೀನಮ್ಮ ನಾನು ಅಂತಂದು ಹೋಗಿ ಬರ್ರಿಮ್ಮ ಅಂತಂದೆ. ಹೌದು ಅರ್ಶಿ ಅಂತ ಅಲ್ಲೇ ಅದ. ಅರ್ಶಿ ಅಲ್ಲದ ಅಲ್ಲೇ ಅದ. ಮದುವೆ ಮುಗಿಯ ಮಟ್ಟ ಹಾಕಿ ಬರಕ್ಕೆ ಕಾಣಂಗಿಲ್ಲ ಈಗ. ಇರ್ಲಿ ಮತ್ತೆ ಒಳಗೆ ಹೋಗಿಲ್ಲ ಅದ ದೊಡ್ಡವ್ ನೀರ್ಲಿ ಬಿಡುವ ಅಂತಂದ್ರ. ಮದುವೆನು ಒಂದ್ಸಲ ಬರ್ತೈತ. ಮದುವೆ ಒಂದ್ಸಲ ಬರ್ತೈತಿ. ಮತ್ತ ಅದು ನಮ್ಮ ಅಕ್ಕಂದ. ನಮ್ಮ ಅಕ್ಕಂದದ್ದೆ ಮದುವಿನ ಅವ್ರ ಅಕ್ಕಂದತ್ರಿ ಅದು. ಅಳ್ತ ನೋಡ್ಲಿ ಅದ. ಪಲಾವರ ಆಗಿರ್ಬೋದು, ವೆಜಿಟೇಬಲ್ ಬಿರಿಯಾನಿ ಆಗಿರ್ಬೋದು, ಯಾವ್ದಾರ ಹೆಸರು ಇಟ್ಕೊರಿ ನೀವು. ಹಳೈತಿ ಏನಾರಿಪ್ಪ ಹಳೈತೆ ನೋಡು. ಇನ್ನೂ ಸ್ವಲ್ಪ ನೀರಿನ ಐತಿ ಮಮ್ಮಿ. ಹಗರ್ಗೆ ಮತ್ತೆಲ್ಲ ಚಲಗಿಲ್ಲಿ ಇಲ್ಲ ಅದೇ ಯಾಕೆ ಚಲ್ತೈತಿ. ಅದೇ ಇರ್ಲಿ ಏನೊಂದು ನಿಮಿಷ. ನಮ್ಗೆ ನೋಡ್ರಿಪ್ಪ ವೆಜಿಟೇಬಲ್ ಬಿರಿಯಾನಿ ರೆಡಿ ಆಯ್ತು ನೋಡ್ರಿ. ಆರಿಪ್ಪ ಟೇಸ್ಟ್ ಮಾಡಿಬಿಡಮ್ಮ. ಸ್ವಲ್ಪ ಹಾಕ್ತೀನಿ ಇವಾಗ ಜಾಸ್ತಿ ಎಷ್ಟು ಹಾಕ್ತೀನಿ. ಸಾಕನ್ ಹಾಕ್ಲಿ ಮತ್ತೆ ಸಾಕು ಇಲ್ಲ ಒಂದು ಊಟ ಮಾಡಿ ನೀನು ಸಾಕು ಬಿಡೆ. ನೀವು ಇದು ಪಲಾವ್ ಜೀವದಿರಿ ಅದು ನೋಡೋದ್ರಾಗ ತಿನ್ಬೇಕಂತ ಅನ್ಸಾಕತೈತಿ. ಇವತ್ತು ರಾಯ್ತಾಗಿತ್ತ ಏನು ಮಾಡ್ಲ್ವಾ ನಾನು ಚಟ್ನಿ ಅದು ಏನು ಮಾಡಲಿಲ್ಲ. ಮೊಸರು ಚಟ್ನಿ ಮಸ್ತ್ ಆಗೈತೆ ಐತೆ ನೋಡಿ. ನೋಡ್ರಿಪ್ಪ ನಾನು ಇವತ್ತು ಮಾಡಿದಂಥ ವೆಜಿಟೇಬಲ್ ಬಿರಿಯಾನಿ ಹತ್ರ ಅನ್ಕೋರಿ ಅಂತ ಹೇಳ್ರಿ, ಪಲಾವ್ ಆದ್ರೂ ಅನ್ಕೋರಿ ಅಂತ ಹೇಳಿದ್ರು. ಯಾಕಂದ್ರೆ ಎರಡು ಸೇಮರಿ. ಆದ್ರೆ ನಾನು ಬಿರಿಯಾನಿ ಮಸಾಲೆ ಅದೆಲ್ಲ ಹಾಕಿನಲ್ರಿ, ಹಾಗಾಗಿ ಇದು ಬಿರಿಯಾನಿ ರೈಸ್ ಆಗೈತ್ರಿ. ವೆಜಿಟೇಬಲ್ ಬಿರಿಯಾನಿ ರೈಸ್ ಆಗೈತ್ರಿ. ನೀವು ಮನೆಯೊಳಗೆ ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿದ್ರಿ. ಮಾಡಿಬಿಟ್ಟು ಆಮೇಲೆ ಕಡೆ ಪೂರ ನಾನು ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ. ನಾನು ಎಲ್ಲರಿಗೂ ಹೇಳಿಲ್ಲ ರೀ ಕಮೆಂಟಿನ ಬಗ್ಗೆ. ಕೆಲವೊಂದಿಷ್ಟು ಜನ ಮೊನ್ನೆ ನಾನು ಚೈನಾ ತೊಳೆದ್ರ ಬಗ್ಗೆ ಅದನ್ನು ತೋರಿಸಿದ್ರ ಬಗ್ಗೆ ಟಿಪ್ಸ್ ಅಂತ ನಾನು ಮಾಡಿದೆ ಆ ವಿಡಿಯೋನ. ಆ ವಿಡಿಯೋ ಚೆನ್ನಾಗಿ ಮತ್ತು ಸಪೋರ್ಟ್ ಕೂಡ ಮಾಡಿದರೆ. ಎಲ್ಲರೂ ಎಷ್ಟು ಚಂದ ಸಪೋರ್ಟ್ ಮಾಡಿದಿರಿ ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತ ಹೇಳಿದ್ರೆ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ ರೀ. ಕೆಲವೊಬ್ಬರು ಮಾತ್ರ ಅಷ್ಟು ಮನಸ್ಸಿಗೆ ಬೇಜಾರಾಗುವಂಥ ಕಮೆಂಟ್ ಹಾಕ್ತಾರೆ. ಇರಲಿ ರೀ, ಅವ್ರಿಗೂ ನಾನೇನು ಇದನ್ನಂಗಿಲ್ಲ ರೀ. ಯಾಕಂತ ಹೇಳಿದ್ರೆ ನನ್ನ ವಿಡಿಯೋ ಮುಂದೆ ಹೋಗೋ ಕಾರಣ ಅವ್ರು ಆಗ್ತಾರಲ್ರಿ. ಅವರಿಂದ ಮತ್ತೆ ಎಷ್ಟೋ ಕಮೆಂಟ್ ಬರ್ತಾವೆ, ಮತ್ತು ನನ್ನ ವಿಡಿಯೋ ಮುಂದೆ ಹೋಗ್ತೈತಿ. ಅದೊಂದು ಖುಷಿ. ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಾನು ಇವತ್ತು ತಡಿ ನಮ್ಮ ಮಾರಿಪನಿಗೆ ಮುಂಚೆ ನಾನು ನೋಡ್ಬಿಡ್ತೀನಿ ಹೆಂಗಾಗೈತಿ ಅಂತ ಹೇಳಿದ್ರೆ. ನೀನು ನೋಡು ಅಂತೇಳಿ ನಿನ್ನ ತಿನ್ನತ್ತೀವಿ ಮಮ್ಮಿ. ಸೂಪರ್ ಆಗಿದೆ. ಕರೆ ಹೇಳ್ಬೇಕಂದ್ರೆ ಇದಕ್ಕೆ ಮೊಸರು ಬೇಡ ಏನು ಬೇಡ್ರಿ, ಹಂಗೆ ತಿನ್ನಕನ ಅಷ್ಟು ಟೇಸ್ಟ್ ಆಗೈತೆ ನೋಡ್ರಿ. ಟೇಸ್ಟ್ ಹತ್ತಿಲ್ಲ ನೀನು? ಟೇಸ್ಟ್ ಆಗೈತಿ. ಸೂಪರ್ ಯಾವುದು ಫೇಲ್ ಆಗಂಗಿಲ್ಲ ರೀ. ನಾನು ಮಾಡಿದಂಥ ರೆಸಿಪಿ ಕೆಲವೊಂದು ರೆಸಿಪಿ ಫೇಲ್ ಆಗಿದ್ದು ಕೂಡ ನಾನು ಹೇಳ್ಕೊಂಡ್ಬಿಟ್ಟಿರ್ತೀನಿ ರೀ. ಅಯ್ಯೋ ಇದನ್ನು ಹಾಕ್ಬೇಡ್ರಿಪ್ಪ ಅದನ್ನು ಹಾಕ್ಬೇಡ್ರಿ ಅಂತಂದು ಹೇಳ್ಬಿಡ್ತೀನಿ. ನಾನು ಹೋಟೆಲ್ನಾಗೂ ಇಷ್ಟು ಟೇಸ್ಟ್ ಹತ್ತಂಗಿಲ್ಲಮ್ಮ. ಅಷ್ಟು ಚೆನ್ನಾಗಿ ಬಂದಿದೆ ರೀ. ಮನೆಯೊಳಗೆ ಮಾಡ್ಕೋರಿ. ಕಮೆಂಟ್ ಹಾಕಿದ್ರಲ್ರಿ ವೆಜಿಟೇಬಲ್ ಬಿರಿಯಾನಿ ಮಾಡೋದು ತೋರಿಸ್ರಿ ಅಂತ ಅಂದು ನಿಮಗೋಸ್ಕರ ನಾನು ಇವತ್ತು ಮಾಡಿದ್ದೀನಿ ರೀ. ನಿಮಗೆ ಖುಷಿ ಆಗೈತಿ ಅಂತ ಅನ್ಕೊತೀನಿ ರೀ. ನಿಮಗೆ ಖುಷಿ ಆಗೈತೆ ಅಂದ್ರೆ ನಮಗೂ ಖುಷಿ ರೀ. ಫ್ರೆಂಡ್ಸ, ಇವತ್ತು ನಾನು ಮಾಡಿದಂಥ ವೆಜಿಟೇಬಲ್ ಬಿರಿಯಾನಿ ಆಗಿರ್ಬೋದು, ಆಮೇಲೆ ಕಡೆ ಫಾಸ್ಟ್ ಫುಡ್ ಅಂದರೆ ಜಲ್ದಿ ದಿಢೀರನ್ನು ಮಾಡುವಂಥ ದೋಸೆ ಆಗಿರ್ಬೋದು, ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಲೈಕ್ ಕೊಡೋದು ಮರೆಯೋಕೆ ಹೋಗಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.